ಬಂದ್ರಾ? ರಿಪೋರ್ಟ್ ರೆಡಿ ಇದೆ, ತಗೊಳ್ಳಿ. ಏನಾಯ್ತು ಡಾಕ್ಟರ್? ಅದು ಇದು ನೋಡಿ ಡಾಕ್ಟರ್, ಇದು ನಿಮಗೆ ಹೇಗೆ ಕಾಣಿಸ್ತಾ ಇದೆ? ಅದು ಎಲ್ಲ ನಾರ್ಮಲ್ ಆಗಿದೆಯಾ? ಹಾಂ, ಹೇಳಿ, ನೋಡ್ಬಿಟ್ಟು ಹೇಳಿ ನೋಡೋಣ. ಏನಾಯ್ತು ತ್ರಿಶೂಲ್? ಅವಾಗಲೂ ಅದನ್ನೇ ಹೇಳಿದ್ರಿ, ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀರಾ. ಏನು ನಿಮ್ಮ ಪ್ರಾಬ್ಲಮ್ಮು? ಡಾಕ್ಟರ್ದು ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅಲ್ಲಿ ನಿಮಗೆ ಹೇಗೆ ಕಾಣಿಸ್ತದೆ ಅಂತ ಒಂದ್ಸರಿ ಬರೋದು ತೋರಿಸ್ತೀರಾ? ಹಾಂ ಪ್ಲೀಸ್. ನಿಮ್ಮ ಪ್ರಾಬ್ಲಮ್ ನನಗೀಗ ಅರ್ಥ ಆಗ್ತದೆ. ಒಂದ್ಸಲ ನೀವು ಕಣ್ಣು ಡಾಕ್ಟರ್ಗೆ ಚೆಕ್ ಮಾಡಿಸಿದ್ರೆ ಬೆಟರ್ ಅನಿಸುತ್ತೆ. ಸರಿ, ಓಕೆ ಡಾಕ್ಟರ್, ನಾನು ಒಂದ್ಸರಿ ಅವ್ರ ಹತ್ರ ಹೋಗಿ ನನ್ನ ಕಣ್ಣು ಚೆಕ್ ಮಾಡಿಸ್ಕೊತೀನಿ. ಇವಾಗ ನೀವು ಒಂದ್ಸರಿ ಇದನ್ನು ಬರೋದು ತೋರಿಸಿ, ಅಲ್ಲಿ ಏನಿದೆ ಅಂತ. ಇಲ್ಲಿ ಕಾಣದಿರೋದು ನಾನು ಬಿಡಿಸಿ ತೋರಿಸಿದ್ರೆ ನಿಮ್ಗೆ ಹೇಗೆ ಕಾಣಿಸುತ್ತೆ? ಟ್ರೈ ಮಾಡಿ ಡಾಕ್ಟರ್, ಒಂದ್ಸರಿ ಪ್ಲೀಸ್ ಪ್ಲೀಸ್. ಸರಿ. ನೋಡಿ, ಕಾಣಿಸ್ತಾ ಇದೆಯಾ? ಡಾಕ್ಟರ್, ಮಗು ಚಿತ್ರ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀರಾ. ಅದೇ ಅದ್ರಲ್ಲಿರೋದು ಅದೇ ಅಲ್ವಾ? ತುಂಬ ಚೆನ್ನಾಗಿ ಬಿಡಿಸಿದ್ದೀರಾ. ನನಗೆ ಅದು ಕಾಣಿಸ್ತಲ್ವಲ್ಲ? ಹೇಗೆ? ಏನೂ ಕಾಣಿಸ್ತಾ ಇಲ್ವಾ? ಅಲ್ಲಲ್ಲ, ಪ್ರಾಬ್ಲಮ್ ಏನೂ ಕಾಣಿಸ್ತಾ ಇಲ್ಲ ಅಂದೆ. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದಾಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಕಾಣಿಸ್ತಾ ಇತ್ತಾ? ನನ್ನ ಕಣ್ಣಿಗೇನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್. ನೀವು ಬಿಡಿಸಿರೋದು ಚೆನ್ನಾಗಿದೆ ಅಂತ ನಾನು ಹೇಳಿದೆ ಅಷ್ಟೇ. ಯಾಕೋ ತುಂಬ ಕನ್ಫ್ಯೂಸ್ ಆಗಿದ್ದೀರಾ ಅನಿಸ್ತಾ ಇದೆ. ಎಕ್ಸ್ಕ್ಯೂಸ್ ಮೀ, ರಿಪೋರ್ಟ್. ಏನಿದು? ಏನು ಕುಡಿಸ್ತಾ ಇದ್ದೀರಾ? ಕಹಿ ಕಹಿ. ನಿನ್ನ ದೇಹವನ್ನು ಮೊದಲ ಸ್ಥಿತಿಗೆ ತರುವುದಕ್ಕೆ ನೀನಿದನ್ನು ಕುಡಿಯಲೇಬೇಕು. ಇಲ್ಲವಾದಲ್ಲಿ ಇನ್ನೂ ವಿಕಾರವಾಗಿ ಆಚೆ ಬರುತ್ತೀಯ. ಎಲ್ಲ ಮೂಲಿಕೆಗಳು ಸಿಕ್ಕಿದೆಯಾ ದ್ರಾಕ್ಷಾಯಣಿ? ದೊರಕಿತು. ಇದರಿಂದ ನೀನು ಏನು ಮಾಡಬೇಕಂದುಕೊಂಡಿದ್ದೀಯಾ? ಇವನು ಹಾವಿನ ವಿರುದ್ಧ ದ್ವೇಷ ಕಟ್ಟಿಕೊಂಡವನು. ಹಾಗಾಗಿ ಇವನಿಗೆ ಗರುಡ ಕಲ್ಪ ಮಾಡಿ ಮೆತ್ತಿದರೆ ಶೀಘ್ರವಾಗಿ ಗುಣವಾಗುತ್ತಾನೆ. ಯಾವಾಗ? 3 ದಿನದಲ್ಲಿ. ನೀನೀಗ ಇವನಿಗೆ ಔಷಧಿಯನ್ನು ಹಚ್ಚಿಬಿಡು. ಅಶ್ವಿನಿ ದೇವತಾಯ ಸರ್ವರೋಗ ನಿವಾರಕಾಯ. ಏನಾಯ್ತು? ಮಗುನ್ ನೋಡ್ಬೇಕು ಅಂತ ಅಷ್ಟೊಂದು ಸಂಭ್ರಮದಲ್ಲಿ ಬಂದೆ. ಮಗು ಓ, ಮತ್ತೆ ಮಗುನ್ ನೋಡ್ಬೇಕು ಅನಿಸ್ತಿದ್ಯಾ? ನೋಡುವ. ನೋಡಿದ್ದೀನಿ, ನೋಡಿದಲ್ಲ ಆಗಲೇ ತುಂಬ. ತ್ರಿಶೂಲ್, ಬಾ ಹೊರಡೋಣ. ಏನಾಯ್ತು? ತ್ರಿಶೂಲ್, ಏನು ಯೋಚನೆ ಮಾಡ್ತಿದ್ಯಾ? ಯಾವ ವಿಚಾರದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ನನಗೂ ಹೇಳಿದ್ರೆ ಇಬ್ರು ಸೇರಿ ಅದ್ರ ಬಗ್ಗೆ ಮಾತಾಡ್ಬೋದಲ್ವಾ? ಏನಿಲ್ಲ ಶಿವಾನಿ, ಏನಿಲ್ಲ ಅಂತದೇನಿಲ್ಲ. ಮತ್ತೇನಾದ್ರೂ ಮಾತಾಡು. ನಮ್ಮ ಮಗುವಿನ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ, ನಮ್ಮ ಬದುಕಿನ ಬಗ್ಗೆ ಮಾತಾಡೋಣವಾ? ಮಾತಾಡೋಣ, ಆಯಿತು. ಆದರೆ ಈಗ ನಿನ್ನ ನೋಡ್ತಾ ಇದ್ರೆ ಏನನ್ನ ನೋಡಿ ಹೆದರಿರೋ ಹಾಗಿದೆ.
ಏನೋ ನೋಡಿ ಹೆದರ್ಕೊಂಡಿಲ್ಲ ಇಲ್ಲ ನಿನ್ನ ಹೊಟ್ಟೆಲಿರೋ ಹಾವಿನ ಮರಿ ನೋಡಿ ಹೆದರ್ಕೊಂಡಿದ್ದೀನಿ. ಯಾಕೆ ಒಂದು ಸ್ವಲ್ಪ ಮನಸ್ಸು ಡಿಸ್ಟರ್ಬ್ ಆಗಿದೆ ಅಷ್ಟೇ. ಹಾಡ್ರೆ ಇವನ ಜೊತೆ ಮಾತಾಡೋದು ತಪ್ಪ. ಏನ್ ನಡೀತಾ ಇದೆ ಇಲ್ಲಿ? ನನ್ನ ಮಗ ಯಾರಿಗೂ ಹೇಳದೆ ಎಲ್ಲಿಗೋ ಹೊರಟೋದ. ಅವನ್ನ ಹುಡುಕ್ತೀನಿ ಅಂತ ಹೇಳಿದ ನಂದೀಶ ಈಗ ದಿಗ್ವಿಜಯನ ಹುಡುಕೋದಕ್ಕೆ ಯಾರೋ ಸ್ವಾಮಿಗಳನ್ನ ಕರೆಸಿದಾರಂತೆ. ಏನ್ ನಡೀತಾ ಇದೆ ಇದು? ನನಗಂತೂ ಗೊತ್ತಾಗ್ತಿಲ್ಲ ಅತ್ತೆ. ನನ್ನ ಮನ್ಸಿಗಂತೂ ನೆಮ್ಮದಿ ಇಲ್ಲ. ಅವ್ರನ್ನ ನೋಡೋವರೆಗೂ, ಅವ್ರ ಜೊತೆ ಮಾತಾಡೋವರೆಗೂ ನನಗೆ ಆ ನೆಮ್ಮದಿ ಸಿಗೋಲ್ಲ. ತ್ರಿಶೂಲ್, ತ್ರಿಶೂಲ್, ಏನಾಯ್ತಮ್ಮ? ಯಾಕೆ ಗಾಬರಿ? ಅವನಿಗೇನೋ ತೊಂದರೆ ಆಗಿದೆ ಅಂತ ಕಣೋ. ಅಮ್ಮ, ಏನು ಹೇಳ್ತಾ ಇದ್ದೀರಾ ನೀವು? ಅಂಕಲ್ಗೆ ಏನಾಯ್ತಂತೆ? ಏನೋ ತೊಂದರೆ ಆಗಿದೆ ಶಿವಾನಿ. ಅದನ್ನ ವಿಚಾರಿಸಕ್ಕೆ ನಂದೀಶ ಸ್ವಾಮಿಗಳನ್ನ ಕರೆಸಿದ್ದಾನೆ. ಅಲ್ಲಮ್ಮ, ಅವರು ಸ್ವಾಮಿಗಳನ್ನ ಕರೆಸಿದ್ರೆ ನೀವ್ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದ್ದೀರಾ? ಅವರು ಯಾವ ಸ್ವಾಮಿಗಳು ಗೊತ್ತಾ? ತ್ರಯಂಬಕ ಗುರುಗಳು. ತುಂಬ ಸಾಧನೆ ಮಾಡ್ಕೊಂಡಿರೋ ಸ್ವಾಮಿಗಳಂತೆ. ಗಂಭೀರವಾದ ಪರಿಸ್ಥಿತಿಲಿ ಇದ್ದಾಗಲೇ ಅವ್ರು ಬರೋದು. ಈಗ ಬಂದಿದ್ದಾರೆ ಅಂದ್ರೆ ಏನೋ ತೊಂದರೆ ಆಗಿದೆ. ಅವರು ಮಹಾನ್ ಶಕ್ತಿ ಇರೋ ಸ್ವಾಮಿಗಳು. ಏನೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಅವ್ರು ಕೊಟ್ಟೇ ಕೊಡ್ತಾರೆ. ಯಾರೇ ತಪ್ಪು ಮಾಡಿದ್ರು ಅವ್ರ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಸ್ವಾಮಿಗಳನ್ನ ಕರೆಸಿ ದಿಗ್ವಿಜಯನಿಗೆ ಏನಾಗಿದೆ, ಅವನು ಎಲ್ಲಿದ್ದಾನೆ ಅಂತ ನಾವು ತಿಳ್ಕೋಬೇಕು. ಅವ್ರನ್ನ ಮನೆ ಕರೆಸಿ ಪ್ರಶ್ನೆ ಮಾಡಿ ನೋಡಿದ್ರೆ ಅಪ್ಪ ನಾವೇ ಸಾಯಿಸಿದಂತ ಅವ್ರಿಗೆ ಗೊತ್ತಾಗೋದ್ರೆ ಯಾಕಪ್ಪ ಅಳಿಮಯ್ಯ, ಯಾಕೆ ಬೆವರ್ತಾ ಇದ್ದೀರಾ? ಬಿಸಿಲಲ್ಲಿ ನಡ್ಕೊಂಬಂದಿದ್ದಕ್ಕ? ಅಲ್ಲ, ಬೇರೆ ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ. ಸ್ವಾಮೀಜಿ ಬರ್ತಾ ಇದ್ದಾರಲ್ಲ, ಪೂಜೆ ಮಾಡ್ಸೋಣ. ತ್ರಿಶೂಲ್, ನಿಮ್ಮ ಅಪ್ಪನಿಗೇನೋ ತೊಂದರೆ ಆಗಿದೆ ಅಂತ ಅನಿಸ್ತಾ ಇದೆ ಕಣೋ. ಸ್ವಾಮಿಗಳನ್ನ ಕರೆಸಿ ತಿಳ್ಕೊಬೇಕು. ಅವ್ರನ್ನ ಕರೆಸ್ಬಿಡೋಣ. ಪೂಜೆ ಮಾಡಿಸಿ ನಿಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಅವ್ರು ಹೇಳ್ಬಿಟ್ರೆ ಸಾಕು. ಎಲ್ಲ ಗೊತ್ತಾಗಬೇಕು, ಎಲ್ಲ ತಿಳಿಬೇಕು, ಎಲ್ಲ ತಿಳಿಯಾಗಬೇಕು ಅಂದ್ರೆ ಒಂದು ಮಹಾಪೂಜೆ ಆಗಬೇಕು. ಪೂಜೆಗೆ ಏನೇನು ಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡ್ತೀವಿ. ಹೌದು ಸ್ವಾಮಿಗಳ, ಏನು ಸಹಾಯ ಬೇಕು ಕೇಳ್ರ, ಈಗಲೇ ವ್ಯವಸ್ಥೆ ಮಾಡ್ತೀನಿ. ಸ್ವಾಮಿಗಳೇ, ನೀವು ರಕ್ಷಕ ಸ್ವಾಮಿಗಳಲ್ಲ, ರಕ್ಷಕ ಸ್ವಾಮಿಗಳು. ನಮ್ಮನ್ನ ರಕ್ಷಣೆ ಮಾಡಿ. ಈಗ ಪೂಜೆ ಮಾಡೋದು, ದಿಗ್ವಿಜಯನ ಹುಡುಕೋದು, ನಾಗಮಣಿನ ಕಂಡು ಹಿಡಿಯೋದು, ಇದೆಲ್ಲ ಮುಂದಿನ ಕೆಲಸ. ಮುಂದಿನ ಕೆಲಸ ಆಗಬೇಕು ಅಂದ್ರೆ ಹಿಂದಿನ ವಿಚಾರಗಳು ನನಗೆ ಗೊತ್ತಾಗುತ್ತೆ. ಕೇಳಿ ಗುರುಗಳೇ, ಏನು ವಿಚಾರ ಇದ್ರು ಕೇಳಿ, ಹೇಳ್ತೀನಿ. ದಿಗ್ವಿಜಯ ಕಣ್ಮರೆ ಆಗೋದಕ್ಕೆ ಮುಂಚೆ ಅವನ ಮನಸ್ಥಿತಿ ಹೇಗಿತ್ತು, ಅವನು ಯಾರ ಬಗ್ಗೆ ಮಾತಾಡ್ತಿದ್ದ, ಯಾವುದ್ರ ಬಗ್ಗೆ ಚಿಂತಿಸ್ತಾ ಇದ್ದ ಅಂತ ಗೊತ್ತಾದ್ರೆ ನಾನು ಸುಲಭವಾಗಿ ಮುಂದುವರಿಬಹುದು. ಗುರುಗಳೇ, ಯಜಮಾನ್ರು ಯಾವಾಗಲೂ ನಾಗಮಣಿ ವಿಚಾರನೇ ಮಾತಾಡ್ತಾ ಇದ್ರು. ಅವಳ ಬಗ್ಗೆ ಗೊತ್ತಾಗಿದೆ, ಅವಳಂತೆ ಸಮೀಪದಲ್ಲಿದ್ದೇನೆ ಅಂತ ಮಾತಾಡ್ತಾ ಇದ್ರು. ಯೋಚನೆ ಮಾಡು, ಸರಿಯಾಗಿ ಯೋಚನೆ ಮಾಡು. ಅವನ ಮಾತಲ್ಲಿ ಯಾವುದೋ ಒಂದು ಕುರುಹು ಕೊಟ್ಟಿರುತ್ತಾನೆ. ಅಲ್ಲಿ ಅವನು ನಡೆದು ಹೋದ ಜಾಡಿ ಇರುತ್ತೆ. ಸರಿಯಾಗಿ ಯೋಚನೆ ಮಾಡು. ಈ ವಿಚಾರ ಬಿಟ್ಟು ಬೇರೆ ಯಾವ ವಿಷಯನೂ ಮಾತಾಡಿಲ್ಲ ಗುರುಗಳೇ. ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೆ, ಆದರೆ ಏನು ಗೊತ್ತಾಗಲಿಲ್ಲ ಗುರುಗಳೇ. ಅವನು ಹೇಳಿದ್ದ, ಆದರೆ ಅದು ನಿನಗೆ ಅರ್ಥವಾಗಲಿಲ್ಲ.
ನಾಗಿಣಿಯ ಅಂತ್ಯ ಸಮೀಪಿಸುತ್ತಿದೆ ಅಂದ. ಅದರರ್ಥ ಅವನು ನಾಗಿಣಿಯ ಸಮೀಪ ಇದ್ದಾನೆ ಅಂತ ತಾನೆ. ಅವನಿಗೆ ನಾಗಮಣಿ ದಕ್ಕತ್ತೆ, ನಾಗಿಣಿಯ ಸಾವಾಗತ್ತೆ ಅಂದರೆ ಅವನಿಗೆ ನಾಗಿಣಿಯ ಬಗ್ಗೆ ತಿಳಿದಿತ್ತು. ಹೌದು, ದಿಗ್ವಿಜಯನಿಗೆ ನಾಗಿಣಿ ಯಾರು ಎಂಬುದು ತಿಳಿದಿತ್ತು. ಏನಾಯ್ತು? ನಾವು ಮಾತಾಡ್ತಾನೆ ಇದ್ದೀವಿ, ನೀವಿಬ್ರು ಸುಮ್ಮನೆ ಇದ್ದೀರಲ್ಲ. ಮನೇಲಿ ಅಪ್ಪ ಇಲ್ಲ, ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋ ಚಿಂತೆ ಇಲ್ವಾ ನಿನಗೆ? ಏನಂತ ಹೇಳೋದು ನಾನು? ಏನಂತ ನನ್ನ ಹತ್ರ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಇವ್ರು ಕೇಳೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ. ಆದ್ರೆ ಹೇಗೆ ಹೇಳೋದು? ನಾನು ಶಿವಾನಿ ಇಬ್ರು ಸರಿ ಅಪ್ಪನ ಸಾಯಿಸ್ಬಿಟ್ವಿ ಅಂತ. ತ್ರಿಶೂಲ್, ಏನಾದ್ರೂ ಮಾತಾಡೋ. ನೋಡು, ನಂದೀಶನಿಗೆ ಕಾಲ್ ಮಾಡು, ಬೇಗ ಬರಕ್ಕೆ ಹೇಳು. ನಿಮ್ಮಪ್ಪ ಬರ್ದೇ ಇರೋದಕ್ಕೆ ಅವನಿಗೇನೋ ಅನುಮಾನ ಬಂದಿದೆ, ಅದೇನು ಅಂತ ತಿಳ್ಕೊ. ನಿಮ್ಮಪ್ಪ ತುಂಬ ನಂಬ್ತಾ ಇದ್ರಲ್ಲ ತ್ರಯಂಬಕ ಗುರುಗಳು, ಅವ್ರು ಬಂದಿದ್ದಾರಲ್ಲ, ಅವ್ರನ್ನ ಕರೆಸಿ ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಕಂಡುಹಿಡಿಯಕ್ಕೆ ಹೇಳೋ. ನೀನು ಹೀಗೆ ಮೌನವಾಗಿರೋದು ನೋಡಿದ್ರೆ ನನ್ನ ಮಗ ದಿಗ್ವಿಜಯನ ಬಗ್ಗೆ ನಿನಗೇನೋ ಗೊತ್ತಿದೆ ಅನ್ನಿಸ್ತಾ ಇದೆ. ತ್ರಿಶೂಲ್, ಏನೇ ವಿಚಾರ ಇದ್ರೂ ಮಾತಾಡೋ. ನೀನು ಮಾತಾಡಿದ್ರೆ ಅಲ್ವಾ ನಮ್ಗೆ ಅರ್ಥ ಆಗೋದು. ಏನೇ ಸಮಸ್ಯೆ ಇದ್ರೂ ನಾವಿದೀವಿ ಕಣೋ, ಸರಿ ಮಾಡೋಣ. ಗುರುಗಳನ್ನ ಬೇಕಾದ್ರೂ ಕರ್ಸ್ಕೊಬೋದು, ಮತ್ತೆ ಯಾಕೋ ಈ ಭಯ? ಹೇಳು ತ್ರಿಶೂಲ್, ಎಲ್ಲ ಹೇಳ್ಬಿಡು. ಹೇಳು, ಅಂಕಲ್ ಹೇಳಿದ ವಿಚಾರನ ಹೇಳ್ಬಿಡು. ಮುಚ್ಚಿಟ್ಟು ಯಾವ ಪ್ರಯೋಜನನೂ ಇಲ್ಲ. ಏನು ಹೇಳೋದು? ಅಪ್ಪನ ನಾವೇ ಸಾಯಿಸಿ ಹೇಳ್ಬಿಡ್ತಾಳ. ನಾವು ಹೇಳಬಾರ್ದು ಅಂತ ಎಷ್ಟೇ ಮುಚ್ಚಿಟ್ರು ಸತ್ಯ ಆದಾಗದೇ ಈಚೆ ಬರುತ್ತೆ ತ್ರಿಶೂಲ್. ಅದಕ್ಕೆ ನಾವು ಅವಕಾಶ ಮಾಡ್ಕೊಡೋದು ಬೇಡ. ದಿಗ್ವಿಜಯನ್ ಬಗ್ಗೆ ಏನು ಗೊತ್ತಿದೆ ಅಂತ ಹೇಳಿ. ಎಲ್ಲ ಅವ್ರು ಎಲ್ಲಿಗೆ ಹೋಗಿದ್ದಾರೆ, ಯಾಕೆ ಅಲ್ಲಿಗೆ ಹೋಗಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಗೊತ್ತಿದ್ರು ಯಾಕೋ ಸುಮ್ಮನಿದ್ಯಾ? ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ. ಅದು ಅವರೀಗ ಹೇಳು ತ್ರಿಶೂಲ್, ಸುಮ್ಮನೆ ಯಾಕೆ ನಿಂತಿದ್ಯಾ? ಅಂಕಲ್ ನಿಮಗೆ ಕಾಲ್ ಮಾಡಿದ್ರು ಅಂತ ಹೇಳು. ಅವರು ಆರಾಮಾಗೇ ಇದ್ದಾರಂತೆ. ಯಾರೋ ಅವರ ಬಿಸ್ನೆಸ್ ಫ್ರೆಂಡ್ಸ್ ಜೊತೆ ರಿಷಿಕೇಶ್ಗೆ ಹೋಗಿದ್ದಾರಂತೆ. ಈ ವಿಚಾರ ನನಗೆ ಯಾಕೋ ಹೇಳಲಿಲ್ಲ. ನಾನು ಮೇಲಿಂದ ಮೇಲೆ ಕೇಳ್ತಾ ಇದ್ರು ಸುಮ್ಮನೆ ಇದ್ದೆ. ಅಯ್ಯೋ ಅಮ್ಮ, ಅಂಕಲೇ ಹೇಳಿದ್ದು. ನಾನು ಇಷ್ಟು ದೂರ ಬಂದಿರೋದು ಮನೆಯವ್ರಿಗೆಲ್ಲ ಗೊತ್ತಾದರೆ ಅವ್ರು ಸುಮ್ಮನೆ ಗಾಬರಿ ಆಗ್ತಾರೆ, ಗೊತ್ತಿರಲಿ ಅಂತ ನಿನಗೆ ಫೋನ್ ಮಾಡಿದೆ ಅಂತ ಹೇಳಿದ್ರಂತೆ. ಅದು ಹೇಳೋದು ಬೇಡ ಅಂತಾನೆ ನಾವು ಅಂದ್ಕೊಂಡಿದ್ದು. ಆದರೆ ನೀವೆಲ್ಲ ಸುಮ್ಮನೆ ಸ್ವಾಮಿಗಳನ್ನ ಕರೆಸ್ಬೇಕು, ಪೂಜೆ ಮಾಡಿಸ್ಬೇಕು ಅಂತೆಲ್ಲ ಗಾಬರಿ ಆಗಿದ್ರಲ್ಲ, ಅದಕ್ಕೆ ಹೇಳಿದೆ. ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾಳಲ್ಲ ಇವಳು. ಸುಳ್ಳು ಇವಳು ಹೋಟೆಲ್ ಹಾವಿನ ಎಲ್ಲ ನನಗೆ ಏನೇನು ಹೇಳ್ತಾ ಬರ್ತಾ ಇದೆ. ಆದ್ರೆ ನನಗೆ ಏನು ಗೊತ್ತಾಗ್ತಲ್ವಲ್ಲ. ಹೌದಾ? ಅಯ್ಯಯ್ಯೋ, ನಮಗೆಲ್ಲ ಹೇಳ್ದೆ ಕೇಳ್ದೆ ಎಲ್ಲಿ ಹೋದ್ನು, ಏನಾಯ್ತು ಅಂತ ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ತ್ರಿಶೂಲ್, ಇದನ್ನ ಮೊದಲೇ ಹೇಳಿದ್ರೆ ನಮ್ಮ ಆತಂಕ ತಪ್ತಾ ಇತ್ತು. ಪಾಪ ತ್ರಿಶೂಲ್, ಆಸ್ಪತ್ರೆಯಲ್ಲಿ ನಮ್ಮ ಮಗುನ ನೋಡಿದ್ಮೇಲೆ ಎಲ್ಲ ಮರ್ತ್ಬಿಟ್ಟಿದ್ದಾನೆ ಅಲ್ವಾ ತ್ರಿಶೂಲ್? ತ್ರಿಶೂಲ್, ಬಾ ಹೋಗೋಣ. ಇದು ನಮ್ಮ ತಲೆಗೆ ಒಳ್ಳೆ ಹೇಳ್ಬೋಳ ಗುರುಗಳ. ದಿಗ್ವಿಜಯ್ ಅವ್ರಿಗೆ ನಾಗಿಣಿ ಯಾರು ಅಂತ ಗೊತ್ತಿತ್ತು, ನಾಗಮಣಿ ಎಲ್ಲಿದೆ ಅನ್ನೋ ವಿಷಯನೂ ಗೊತ್ತಿತ್ತು. ಆದರೆ ಅವ್ರು ಹೇಳಿಲ್ಲ ಅಷ್ಟೇ. ವಿಚಾರ ಕೇಳೋಣ ಅಂದ್ರೆ ದಿಗ್ವಿಜಯ್ ಇಲ್ಲ. ಇವಾಗ ಏನು ಮಾಡೋಣ ಗುರುಗಳೇ? ಬಂದಿರೋ ಅನುಮಾನ ಗಟ್ಟಿ ಆಗ್ಬೇಕು ಅಂದ್ರೆ ನಾನು ದಿಗ್ವಿಜಯನ್ ಮನೆಗೆ ಹೋಗ್ಬೇಕು. ಅಯ್ಯೋ ಬೇಡ ಗುರುಗಳೇ, ಬೇಡ. ನಿಮ್ಮನ್ನು ನೋಡಿರೋ ನನ್ನ ಹೆಂಡತಿ
ನಿಮ್ಮ ವಿಚಾರವಾಗಿ ಮನೆಗೆ ಹೋಗಿ ಎಲ್ಲರೂ ತಲೆನೂ ಕೆಡಿಸಿರ್ತಾಳೆ. ಈಗ ಹೋದ್ರೆ ಅಷ್ಟೇ. ಉತ್ತರ ಸಿಗುತ್ತೆ, ಎಲ್ಲ ಪ್ರಶ್ನೆಗಳಿಗೆ ಪರಿಹಾರ ಸಿಗುತ್ತೆ. ಹೋಗೋಣ. ಅಲ್ಲಿಗೆ ಹೋದ್ರೆ ಮಾತ್ರ ಸತ್ಯ ಗೊತ್ತಾಗತ್ತೆ. ಮುಂದೇನ್ ಮಾಡ್ಬೇಕು ಅಂತ ತಿಳಿಯುತ್ತೆ. ತಾಯಿ ಜ್ವಾಲಮಾಲಿನಿ ಕೈ ಬೀಸಿ ಕರೀತಿದ್ದಾಳೆ. ನಾನು ಮನೆಗೆ ಹೋಗಬೇಕು, ಎಲ್ಲರನ್ನು ಹತ್ತಿರದಿಂದ ನೋಡಬೇಕು. ಆಗ ನನಗೆ ಸತ್ಯ ತಿಳಿಯುತ್ತದೆ. ನಂದೀಶ, ನೀನ್ ನನ್ನ ಜೊತೆಗೆ ಬಾ. ಉಳಿದವರು ಇಲ್ಲೇ ಇರಲಿ. ಬಂದ್ರೆ ಅನುಮಾನ ಬರುತ್ತೆ. ಓಂ ಜ್ವಾಲಮಾಲಿನ್ಯೇ ನಮಃ. ಇವಳು ಸಾಮಾನ್ಯದ ಹೆಣ್ಣು ಅನ್ಕೊಂಡ್ಯಾ? ಇವಳು ಸಾಮಾನ್ಯಳಲ್ಲ. ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗು ಸಾಮಾನ್ಯದಲ್ಲ. ಎಷ್ಟು ಆರಾಮಾಗಿ ಸುಳ್ಳು ಹೇಳ್ತಾರೆ ಅಂದ್ರೆ ಶಿವಾನಿಗೆ ಇನ್ನೊಂದು ಮನಸ್ಸು, ಇನ್ನೊಂದು ರೂಪ ಇದೆಯಾ? ನಾನು ನೋಡ್ತಾ ಇರೋದು ಅವಳ ಅಸಲಿ ರೂಪ ಅಲ್ವಾ? ನಾನು ಇಷ್ಟು ದಿನ ಯಾವ ಗುಣ ಇಷ್ಟಪಟ್ಟಿದ್ದೆ ಅದೆಲ್ಲ ಅಸಲಿ ಅಲ್ವಾ? ತ್ರಿಶೂಲ್, ಯಾಕೊಂಥರ ಇದೆಯಾ? ಓ, ಅಂಕಲ್ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಅಂತನಾ? ಅದ್ರ ಬಗ್ಗೆ ನಾನು ಏನೋ ಹೇಳಿ ನಿಭಾಯಿಸ್ದೆ ಅಲ್ವಾ? ಚಿಂತೆ ಮಾಡಬೇಡ ತ್ರಿಶೂಲ್. ನಾನು ಯೋಚನೆ ಮಾಡ್ತಾ ಇರೋದು ನಿನ್ನ ಬಗ್ಗೆ. ನಾನು ಯೋಚನೆ ಮಾಡ್ತಾ ಇರೋದು ಅಪ್ಪ ಹೇಳಿದ ಮಾತಿನ ಬಗ್ಗೆ. ಯಾಕೋ ನೀನಲ್ಲ ಅಂತ ಅನ್ಸೋಕೆ ಶುರು ಆಗಿದೆ ಶಿವಾನಿ. ಇನ್ನು ಏನು ಯೋಚನೆ ಮಾಡ್ತಿದ್ಯಾ ನೀನು? ಶಿವಾನಿ, ಇದು ನಮ್ಮ ಇದು ಹೇಗೆ ಕಾಣಿಸ್ತಾ ಇದೆ ನಿಮಗೆ? ನಮ್ಮ ಮಗು ಅಲ್ವಾ, ಮುದ್ದಾಗೆ ಕಾಣಿಸ್ತಿದೆ. ಹೌದಾ? ಯಾಕೆ, ನಿನಗೆ ಬೇರೆ ಥರ ಏನಾದರೂ ಕಾಣಿಸ್ತಿದ್ಯಾ? ಮಗುಗೆ ಕೈ ಕಾಲು ಕಣ್ಣು ಮೂಗು ಎಲ್ಲ ಬೆಳೆದ ಹಾಗೆ ಕಾಣಿಸ್ತಿದ್ಯಾ? ಇಲ್ಲ, ನನಗೂ ನಿನಗೆ ಹೇಗೆ ಕಾಣಿಸ್ತೋ ಹಾಗೆ ಕಾಣಿಸ್ತದೆ. ಕೊಡಿ ಅನ್ಸ್ತಿ. ಯಾಕೆ, ಏನಾಯ್ತು? ಏನಿಲ್ಲ ಅದು ಪದೇ ಪದೇ ಮಗು ನೋಡ್ತಾ ಇದ್ರೆ ಪಾಪ ದೃಷ್ಟಿ ಆಗ್ಬಿಡ್ತದೆ. ಅದಕ್ಕೆ ನಾನು ಕಣ್ಮುಚ್ಬಿಟ್ಟೆ. ಅಷ್ಟೇನಾ? ಅಷ್ಟೇ. ನಿಜನಾ? ನಿಜ ಶಿವಾನಿ. ಮಗು ಹುಟ್ಟಿದ್ಮೇಲೆ ಕಣ್ ತುಂಬ ನೋಡಿವಂತೆ. ಈಗ ಸಾಕು. ಆಯ್ತು.